ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2025ರಲ್ಲಿ ಅಕ್ಷಯ ತೃತೀಯ ಯಾವತ್ತು, ತೃತೀಯ ತಿಥಿಯ ಸಮಯ, ಅಕ್ಷಯ ತೃತೀಯದ ವೈಶಿಷ್ಟ್ಯತೆ, ಅಕ್ಷಯ ತೃತೀಯದಂದು ಬಂಗಾರವನ್ನು ಕೊಳ್ಳಲು ಶುಭ ಸಮಯ, ಈ ಬಂಗಾರವನ್ನು ಕೊಳ್ಳೋಕ್ಕೆ ಆಗದೇ ಇರೋರು ಏನನ್ನು ಆ ದಿನ ಮನೆಗೆ ಕೊಂಡು ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಕ್ಷಯ ತೃತೀಯವನ್ನು ಭಾರತದಾದ್ಯಂತ ಎಲ್ಲ ಹಿಂದೂಗಳು ಆಚರಿಸ್ತಾರೆ. ಯಾವುದೇ ಕೆಲಸಗಳನ್ನು ಈ ದಿನ ಪ್ರಾರಂಭಿಸಿದರೆ ಶುಭ ಫಲಗಳು ಸಿಗುತ್ತೆ, ಆ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತೆ ಅಂತ ನಂಬಿಕೆ. ಅಕ್ಷಯ ತೃತೀಯ ದಿನ ಏನು ತಗೊಂಡ್ರೂ ನಾವು ಸ್ಥಿರವಾಗಿ ಉಳಿಯುತ್ತೆ. ಈ ದಿನ ನಾವು ಯಾವುದೇ ವ್ಯಾಪಾರ ಪ್ರಾರಂಭಿಸಿದ್ರೂ ಲಾಭ ಆಗುತ್ತೆ. ಮನೆ ನಿರ್ಮಾಣ, ಪೂಜೆ ಮತ್ತು ಗೃಹ ಪ್ರವೇಶಗಳನ್ನು ಈ ದಿನ ಮಾಡಿದ್ರೆ ಶುಭವಾಗುತ್ತೆ. ಸ್ನೇಹಿತರೆ, ಅಕ್ಷಯ ತೃತೀಯದಂದು ಸೂರ್ಯ ಮತ್ತು ಚಂದ್ರರಿಬ್ಬರು ತಮ್ಮ ಸ್ಥಾನದಲ್ಲಿ ಉತ್ತಮ ಸ್ಥಿತಿಯಲ್ಲಿರ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಸೂರ್ಯ ಮತ್ತು ಚಂದ್ರರಿಬ್ಬರು ಉತ್ತಮ ಸ್ಥಾನದಲ್ಲಿರೋದ್ರಿಂದ ಭೂಮಂಡಲದಲ್ಲಿ ಅತ್ಯಧಿಕ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಇರುತ್ತಂತೆ. ಆದ್ದರಿಂದನೇ ನಾವು ಆ ದಿನ ಏನೇ ಕೆಲಸಗಳನ್ನು ಪ್ರಾರಂಭಿಸಿದರೂ ಶುಭ ಫಲ ಸಿಗುತ್ತೆ. ಪುರಾಣಗಳ ಪ್ರಕಾರ ಈ ದಿನ ಹಲವು ಪ್ರಮುಖವಾದ ಘಟನೆಗಳಿಗೆ ಸಾಗಿದೆ. ಶ್ರೀ ಮಹಾವಿಷ್ಣುವು ಮಹಾಲಕ್ಷ್ಮಿಯನ್ನು ಅಕ್ಷಯ ತೃತೀಯದಂದು ಮದುವೆ ಆದರಂತೆ. ಅಕ್ಷಯ ತೃತೀಯದಂದೇ ವ್ಯಾಸರು ವಿನಾಯಕನ ಸಹಾಯದಿಂದ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರಂತೆ. ಅಕ್ಷಯ ತೃತೀಯದಂದೇ ಅನ್ನಪೂರ್ಣಾದೇವಿಯು ಜನಿಸಿದಳೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮಹಾಭಾರತದ ಪ್ರಕಾರ ಸೂರ್ಯನಿಂದ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತ ಪರ್ವದಿನ ಇದಾಗಿದೆ. ಪವಿತ್ರವಾದ ಗಂಗಾ ನದಿ ಭೂಮಿಯನ್ನು ಮುಟ್ಟಿದ ಪರ್ವದಿನ ಇದಾಗಿದೆ ಸ್ನೇಹಿತರೆ. ಕುಬೇರ ಲಕ್ಷ್ಮಿಯನ್ನು ಪೂಜಿಸಿ ಎಲ್ಲರಿಗಿಂತ ಶ್ರೀಮಂತನಾದ ದಿನ ಇದಾಗಿದೆ. ಬಡವನಾದ ಕುಚೇಲನನ್ನು ಕೃಷ್ಣ ಅನುಗ್ರಹಿಸಿದ್ದು ಈ ದಿನಾನೇ. ಕುಚೇಲನ ಸಂಕಷ್ಟಗಳೆಲ್ಲ ತೀರಿ ಸಂಪನ್ನನಾದ. ಹೀಗೆ ಒಂದಲ್ಲ ಎರಡಲ್ಲ ತುಂಬ ವಿಶಿಷ್ಟತೆಗಳು ಈ ಪರ್ವದಿನಕ್ಕಿದೆ ಸ್ನೇಹಿತರೆ. ಇಂತಹ ಒಂದು ವಿಶಿಷ್ಟತೆಯನ್ನು ಹೊಂದಿರುವ ಈ ದಿನ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಬರುತ್ತೆ. 2025 ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಏಪ್ರಿಲ್ 30ನೇ ತಾರೀಕು ಬುಧವಾರದಂದು ಬಂದಿದೆ. ಅಕ್ಷಯ ತೃತೀಯ ತಿಥಿ ಏಪ್ರಿಲ್ 29ನೇ ತಾರೀಕು ಮಂಗಳವಾರ ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 30ನೇ ತಾರೀಕು ಬುಧವಾರ ಮಧ್ಯಾಹ್ನ 2:12 ಇರುತ್ತೆ. ನಾವು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಏಪ್ರಿಲ್ 30ನೇ ತಾರೀಕು ಬುಧವಾರದಂದು ಅಕ್ಷಯ ತೃತೀಯವನ್ನು ಆಚರಿಸ್ಕೊಳ್ಬೇಕು. ಈ ದಿನದ ಸೂರ್ಯೋದಯದ ಸಮಯ 5:58. ಸೂರ್ಯಾಸ್ತ 6:50. ಈ ದಿನ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಪೂಜೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಬೆಳಗ್ಗೆ 6 ಗಂಟೆಯಿಂದ 7:30 ಬಹಳ ಚೆನ್ನಾಗಿದೆ. ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋರು 9 ಗಂಟೆಯಿಂದ 10:20 ಚೆನ್ನಾಗಿದೆ. ಆಗಲೂ ಮಾಡ್ಕೊಳ್ಳೋಕೆ ಪೂಜೆ ಆಗಲಿಲ್ಲ ಅನ್ನೋರು ಸಾಯಂಕಾಲ 5:30 6:57 ಒಳಗೆ ಮಾಡಿಕೊಂಡ್ರೆ ಸಮಯ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಜನ ಅಕ್ಷಯ ತೃತೀಯದಂದು ಬಂಗಾರವನ್ನು ಕೊಂಡು ಲಕ್ಷ್ಮೀ ರೂಪದಲ್ಲಿ ಮನೆಗೆ ತಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ಪರ್ಚೇಸ್ ಮಾಡ್ತಾರೆ. ಈ ದಿನ ಮನೆಗೆ ತಂದ ಬಂಗಾರ ಸ್ಥಿರವಾಗಿ ಶಾಶ್ವತವಾಗಿ ಉಳಿಯುತ್ತೆ ಸ್ನೇಹಿತರೆ. ಈ ಬಂಗಾರವನ್ನು ಕೊಳ್ಳಲು ಶುಭ ಸಮಯ ಯಾವುದಪ್ಪ ಅಂದರೆ ಬೆಳಗ್ಗೆ 10:46 12:17 ಬಹಳ ಚೆನ್ನಾಗಿದೆ. ಈ ಸಮಯದಲ್ಲಿ ಬಂಗಾರವನ್ನು ಕೊಳ್ಳಲಿಕ್ಕೆ ಆಗಲಿಲ್ಲ ಅನ್ನೋರು ಮಧ್ಯಾಹ್ನ 2 ಗಂಟೆ ಒಳಗಡೆ ತಗೋಬೇಕು. ಆಗಲೂ ಆಗಲಿಲ್ಲ ಅಂತಂದರೆ ಮತ್ತು ಸಾಯಂಕಾಲ 5:30 ನಂತರ 6:15 ಒಳಗಡೆ ತಗೊಂಡ್ರೆ ಸಮಯ ಚೆನ್ನಾಗಿದೆ. ಸ್ನೇಹಿತರೆ, ಈಗ ಬಂಗಾರದ ಬೆಲೆ ಮುಗಿಲು ಮುಟ್ಟಿದೆ. ಬಂಗಾರವನ್ನು ಕೊಳ್ಳಲಿಕ್ಕೆ ಆಗಲ್ಲ ಅನ್ನೋ ಅಂಥವರು
ಲಕ್ಷ್ಮಿಗೆ ಪ್ರಿಯವಾದ ಕೆಲವು ವಸ್ತುಗಳನ್ನು ಮನೆಗೆ ತಂದು ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸಿ ಶ್ರದ್ಧೆ ಭಕ್ತಿಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಕಲ್ಲುಪ್ಪು, ಅರಿಶಿನ ಕುಂಕುಮ, ಗೋಮತಿ ಚಕ್ರ, ಕವಡೆ ಇನ್ನೂ ಮುಂತಾದವು. ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ ವಿಡಿಯೋನು ನಾಳೆನೇ ಇಡ್ತೀನಿ, ಯಾಕೆಂದರೆ ಈ ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಈ ಥರದ ವಿಷಯಗಳನ್ನು ತಿಳ್ಕೊಬೇಕು ಅಂತಂದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.